ಸ್ನೇಹಿತರೆ, ಕಲ್ಪಿಸಿಕೊಳ್ಳಿ, ಒಂದು ಸಣ್ಣ ದೇಶ ಶತ್ರುಗಳಿಂದ ಸುತ್ತಮುತ್ತಲು ಸುತ್ತುಕೊಂಡಿದೆ. ಆದರೆ ಯಾರೂ ಅದನ್ನು ಮುಟ್ಟಲು ಸಾಧ್ಯವಿಲ್ಲ. ಮಹಿಳೆಯರು, ಮಕ್ಕಳು ಕೂಡ ಅಸಾಲ್ಟ್ ರೈಫಲ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಡಿಗಳನ್ನು ಕಾಪಾಡುತ್ತಿದ್ದಾರೆ. ಒಮ್ಮೆ ಅಮೆರಿಕ ಮತ್ತು ರಷ್ಯಾ ಇಬ್ಬರನ್ನೂ ಸೇರಿಸಿ ಯುದ್ಧಕ್ಕೆ ಸವಾಲು ಹಾಕಿದ ದೇಶ ಇದು. ಅದಕ್ಕೆ ಇದು ಪ್ರಪಂಚದಲ್ಲೇ ಅತ್ಯಂತ ಭಯಾನಕ ಗೂಢಚಾರ ಸಂಸ್ಥೆ ಮೊಸಾಡ್ಗೆ ನೆಲೆಯಾಗಿದೆ. ನೀವೇನಂದ್ಕೊಳ್ತೀರಿ? ಇಂತಹ ಅದ್ಭುತ ರಕ್ಷಣಾ ವ್ಯವಸ್ಥೆ ಎಲ್ಲಿದೆ? ಹೌದು, ನಾವು ಮಾತನಾಡುತ್ತಿರುವುದು ಇಸ್ರೇಲ್ ಬಗ್ಗೆಯೇ. ಆದರೆ ಈ ದೇಶದ ಬಗ್ಗೆ ನಿಮಗೆ ತಿಳಿಯದ ಎಷ್ಟೋ ಆಸಕ್ತಿಕರ ಸತ್ಯಗಳಿವೆ. ಅದಕ್ಕೆ ಇಂದಿನ ವಿಡಿಯೋದಲ್ಲಿ ಅವುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಮೊದಲು, ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಮಾಡಿ, ಏಕೆಂದರೆ ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ. ಸ್ನೇಹಿತರೆ, ಇಸ್ರೇಲ್ ದಕ್ಷಿಣ ಪೂರ್ವ ಮಧ್ಯದರಾ ಸಮುದ್ರದ ಪೂರ್ವ ಕರಾವಳಿಯಲ್ಲಿದೆ. ಅದಕ್ಕೆ ಅದರ ಸುತ್ತಮುತ್ತ ಸುಮಾರು 13 ಮುಸ್ಲಿಂ ದೇಶಗಳಿವೆ. ಈಜಿಪ್ಟ್, ಇರಾಕ್, ಅಲ್ಜೀರಿಯಾ, ಕುವೈತ್, ಸಿರಿಯಾ, ಜೋರ್ಡನ್, ಲೆಬನಾನ್, ಲಿಬಿಯಾ, ಮೊರಾಕ್ಕೋ, ಸೌದಿ ಅರೇಬಿಯಾ, ಪ್ಯಾಲೆಸ್ಟೈನ್, ಸುಡಾನ್ ಮತ್ತು ಟ್ಯುನೀಷಿಯಾ ಹೀಗೆ. ಆದರೆ ಈ ದೇಶ ಸಾಮಾನ್ಯವಾಗಿ ತುಂಬಾ ಶಾಂತಿಯುತವಾದದ್ದು. ಆದರೆ ಯಾರಾದರೂ ಆಕ್ರಮಣ ಮಾಡಿದರೆ ಅದು ಕೊಡುವ ಉತ್ತರವು ಪ್ರಪಂಚಕ್ಕೆ ಮರೆಯಲು ಸಾಧ್ಯವಿಲ್ಲದ್ದು. ಅದಕ್ಕೆ ಪ್ರಪಂಚದಲ್ಲೇ ಅತಿ ದೊಡ್ಡ ಉಗ್ರವಾದಿ ಸಂಸ್ಥೆಗಳು ಕೂಡ ಇಸ್ರೇಲ್ಗೆ ಭಯಪಡುತ್ತವೆ. ಇನ್ನು ಜನಸಂಖ್ಯೆಯ ಬಗ್ಗೆ ನೋಡಿದರೆ ಇಸ್ರೇಲ್ನಲ್ಲಿ ಸುಮಾರು 90,07,420 ಮಂದಿ ವಾಸಿಸುತ್ತಿದ್ದಾರೆ. ವಿಸ್ತೀರ್ಣದಲ್ಲಿ ಇದು ತುಂಬಾ ಸಣ್ಣದು. 3 ಇಸ್ರೇಲ್ಗಳನ್ನು ಸೇರಿಸಿದರೂ ಸಹ ತುಂಬಾ ದೊಡ್ಡ ನಗರಗಳು ಅಥವಾ ಪ್ರದೇಶಗಳಿಗೆ ಸಮಾನವಾಗುವುದಿಲ್ಲ. ಅದಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಡೆದು ಹೋದರೂ ಕೆಲವು ನಿಮಿಷಗಳಲ್ಲಿ ತಲುಪಬಹುದು. ಆದರೆ ಇಷ್ಟು ಸಣ್ಣದಾಗಿದ್ದರೂ ಇಲ್ಲಿ ಪ್ರತಿ ನಾಗರಿಕನಿಗೂ ಮಿಲಿಟರಿ ತರಬೇತಿ ಕಡ್ಡಾಯ. ಅದಕ್ಕೆ ಪ್ರತಿಯೊಬ್ಬರೂ 3 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು. ಇದು ದೇಶದ ರಕ್ಷಣೆಯನ್ನು ಎಷ್ಟು ಗಟ್ಟಿಯಾಗಿ ಮಾಡುತ್ತದೆ ಎಂದು ನೀವು ಊಹಿಸಿಕೊಳ್ಳಬಹುದು. ಸ್ನೇಹಿತರೆ, ಇಸ್ರೇಲ್ ತನ್ನ ನಾಗರಿಕರಿಗಾಗಿ ಏನು ಬೇಕಾದರೂ ಮಾಡಲು ಯಾವಾಗಲೂ ಸಿದ್ಧವಾಗಿರುತ್ತದೆ. ಪ್ರಪಂಚ ಏನು ಅಂದುಕೊಂಡರೂ ಪರವಾಗಿಲ್ಲ. ಅದಕ್ಕೆ ಯಾವ ದೇಶದಲ್ಲಿ ಹುಟ್ಟಿದ ಯಹೂದಿ ಧರ್ಮದವರ ಮಗುವಿಗೂ ತಕ್ಷಣ ಇಸ್ರೇಲ್ ನಾಗರಿಕತ್ವವನ್ನು ಕೊಡುತ್ತಾರೆ. ಮತ್ತು ಇಸ್ರೇಲ್ ನಾಗರಿಕನ ಮಗು ಬೇರೆ ದೇಶದಲ್ಲಿ ಹುಟ್ಟಿದರೂ ಅವನಿಗೂ ನಾಗರಿಕತ್ವ ದೊರೆಯುತ್ತದೆ. ಅದಕ್ಕೆ ಅವನು ಯಾವಾಗ ಬೇಕಾದರೂ ತಿರುಗಿ ಇಸ್ರೇಲ್ಗೆ ಬಂದು ಇಲ್ಲಿಯೇ ವಾಸಿಸಬಹುದು. ಇಂತಹ ಬಂಧನದಿಂದಾಗಿ ಇಲ್ಲಿನ ಜನರು ಸುಖದುಃಖಗಳಲ್ಲಿ ತಮ್ಮ ದೇಶ ಮತ್ತು ಸರ್ಕಾರದೊಂದಿಗೆ ಸಂಪೂರ್ಣವಾಗಿ ನಿಲ್ಲುತ್ತಾರೆ. ಅದಕ್ಕೆ ಪ್ರಪಂಚದಾದ್ಯಂತ ಸ್ವಾಭಿಮಾನಿ ದೇಶಭಕ್ತರಾಗಿ ಇಸ್ರೇಲ್ ಜನರನ್ನು ಪರಿಗಣಿಸುತ್ತಾರೆ. ಇಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಹೂದಿ ಧರ್ಮದವರು ಒಂದೇ ಸ್ಥಳದಲ್ಲಿ ವಾಸಿಸುತ್ತಾರೆ. ಅದಕ್ಕೆ ಈ ಸಣ್ಣ ದೇಶ ಸಂಪೂರ್ಣವಾಗಿ ಯಹೂದಿ ಧರ್ಮದವರದ್ದೇ. ಸುತ್ತಮುತ್ತಲ ಮುಸ್ಲಿಂ ದೇಶಗಳು ಇಸ್ರೇಲ್ ಬಗ್ಗೆ ದ್ವೇಷ ಹೊಂದಿವೆ. ಅದಕ್ಕೆ ಎಷ್ಟೋ ಸಲ ಆಕ್ರಮಣಗಳು ನಡೆದಿವೆ. ಈ ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಯೋಜನೆಗಳು ಕೂಡ ರಚಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ ಯಾವ ದೇಶವೂ ಇಸ್ರೇಲ್ಗೆ ಏನೂ ಮಾಡಲು ಸಾಧ್ಯವಾಗಿಲ್ಲ. ಏಕೆಂದರೆ ತನ್ನ ಅದ್ಭುತ ತಂತ್ರಜ್ಞಾನ ಸಾಮರ್ಥ್ಯದಿಂದ ಪ್ರತಿ ಆಕ್ರಮಣವನ್ನು ವಿಫಲಗೊಳಿಸುತ್ತದೆ. ಆರ್ಥಿಕವಾಗಿ ನೋಡಿದರೆ ಇಸ್ರೇಲ್ನ ಒಟ್ಟು ಜಿಡಿಪಿ ಸುಮಾರು $564 ಬಿಲಿಯನ್ ಮತ್ತು ಪ್ರತಿ ವ್ಯಕ್ತಿಯ ಸರಾಸರಿ ಆದಾಯ ಸುಮಾರು $8,200ಗಳಿಗಿಂತ ಹೆಚ್ಚು. ಅದಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವೆಗಳು, ಉದ್ಯಮ ಮತ್ತು ಕೃಷಿ ಈ 3 ಕ್ಷೇತ್ರಗಳು ಅತಿ ಹೆಚ್ಚು ಪಾಲು ಹೊಂದಿವೆ. ಸ್ನೇಹಿತರೆ, ಅಲ್ ಅಕ್ಸಾ ಮಸೀದಿ ಇಸ್ಲಾಂ ಧರ್ಮದಲ್ಲಿ ಮಕ್ಕಾ ಮತ್ತು ಮದೀನಾ ನಂತರ 3ನೇ ಅತಿ ಪವಿತ್ರ ಸ್ಥಳ. ಈ ಮಸೀದಿ ಇಸ್ರೇಲ್ನಲ್ಲೇ ಇದೆ. ಅದಕ್ಕೆ ಇಸ್ರೇಲ್ ಹೆಸರು ಪ್ರಪಂಚದ ಪ್ರತಿ ಮೂಲೆಯಲ್ಲಿ ಕೇಳಿಸುತ್ತದೆ. ಮತ್ತು ಈ ಮಸೀದಿಯಿಂದಲೇ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಹಲವು ವರ್ಷಗಳಿಂದ ಯುದ್ಧಗಳು ಮತ್ತು ವಿವಾದಗಳು ಮುಂದುವರೆದಿವೆ. ಇದು ಇಸ್ರೇಲ್ನ ಜೆರುಸಲೇಂ ನಗರದಲ್ಲಿದೆ. ಆದರೆ ಜೆರುಸಲೇಂ ಪ್ರಪಂಚದಲ್ಲಿ ಒಂದೇ ಒಂದು ಸ್ಥಳ. ಅಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್ ಮತ್ತು ಯಹೂದಿ ಧರ್ಮ ಈ 3 ದೊಡ್ಡ ಧರ್ಮಗಳು ತಮ್ಮ ಪವಿತ್ರ ಸ್ಥಳಗಳಿವೆ ಎಂದು ಹಕ್ಕು ಹೇಳುತ್ತವೆ. ಯಹೂದಿ ಧರ್ಮದವರು ಈ ಮಸೀದಿಯನ್ನು ಟೆಂಪಲ್ ಮೌಂಟ್ ಎಂದು ಕರೆಯುತ್ತಾರೆ. ಉಳಿದ ಧರ್ಮಗಳವರಿಗೆ ಈ ಸ್ಥಳದ ಹೆಸರು ಮತ್ತು ಮಹತ್ವ ಬೇರೆಯಾಗಿರುತ್ತದೆ. ನಿಮಗೆ ತಿಳಿಯಬೇಕೆಂದಿದ್ದರೆ ಹೇಳುತ್ತೇನೆ. ಈ ಮಸೀದಿ ಓಲ್ಡ್ ಸಿಟಿಯ ಮಧ್ಯದಲ್ಲಿದೆ. ಅಲ್ಲಿ ಅಲ್ ಅಕ್ಸಾ ಮಸೀದಿಯ ಸುತ್ತಮುತ್ತಲೊಂದಿಗೆ ಕ್ರಿಶ್ಚಿಯನರಿಗೆ ಸಂಬಂಧಿಸಿದ ಚರ್ಚ್ ಆಫ್ ದ ಹೋಲಿ ಸೆಪಲ್ಕರ್ ಕೂಡ ಇದೆ. ಅದಕ್ಕೆ ಈ 3 ಧರ್ಮಗಳವರು ಜೆರುಸಲೇಂ ಮೇಲೆ ತಮ್ಮ ಹಕ್ಕನ್ನು ಘೋಷಿಸುತ್ತಾರೆ. ಇಸ್ರೇಲ್ ತನ್ನ ಗಡಿಗಳನ್ನು ರಕ್ಷಿಸಲು ಆಂಟಿ ಡ್ರೋನ್ ಸಿಸ್ಟಮ್ ಬಳಸುತ್ತದೆ. ಈ ತಂತ್ರಜ್ಞಾನ ರೇಡಿಯೋ ಫ್ರೀಕ್ವೆನ್ಸಿಗಳ ಮೂಲಕ ಶತ್ರು ಡ್ರೋನ್ಗಳನ್ನು ಗುರುತಿಸುತ್ತದೆ. ಯಾವುದಾದರೂ ಅನುಮಾನಾಸ್ಪದ ಡ್ರೋನ್ ಕಾಣಿಸಿದರೆ ತಕ್ಷಣ ಸೇನೆಗೆ ಮಾಹಿತಿ ಹೋಗುತ್ತದೆ. ಅಷ್ಟೇ ಅಲ್ಲದೆ ಇಸ್ರೇಲ್ಗೆ ಆಂಟಿ ಮಿಸೈಲ್ ಸಿಸ್ಟಮ್ ಕೂಡ ಇದೆ.
ಇದು ಶತ್ರು ಮಿಸೈಲ್ ಅನ್ನು ಗಾಳಿಯಲ್ಲೇ ನಾಶ ಮಾಡುತ್ತದೆ. ಇಲ್ಲಿ ಪುರುಷರೇ ಆಗಲಿ ಮಹಿಳೆಯರೇ ಆಗಲಿ ಎಲ್ಲರಿಗೂ ಮಿಲಿಟರಿ ತರಬೇತಿ ಕಡ್ಡಾಯ. ಅದಕ್ಕೆ ಪುರುಷರು 2.5 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು, ಮಹಿಳೆಯರು 2 ವರ್ಷಗಳ ಕಾಲ ಸೇವೆ ನೀಡಬೇಕು. ಅದಕ್ಕೆ ಮಿಲಿಟರಿ ತರಬೇತಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿದೆ. ಸ್ನೇಹಿತರೆ, ಇಸ್ರೇಲ್ಗೆ ಸಂಬಂಧಿಸಿದ ಒಂದು ರಹಸ್ಯಮಯ ವಿಷಯ ನಿಮಗೆ ತಿಳಿಯದಿರಬಹುದು. ಒಮ್ಮೆ ಅಮೆರಿಕ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ಇಸ್ರೇಲ್ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಪ್ರಸ್ತಾಪಿಸಿತ್ತು. ಆದರೆ ಐನ್ಸ್ಟೀನ್ ತಮ್ಮ ಅಮೆರಿಕ ದೇಶಕ್ಕೆ ಮತ್ತು ಅಲ್ಲಿನ ಜನರಿಗೆ ತುಂಬಾ ಪ್ರೇಮ ಹೊಂದಿದ್ರು. ಅದಕ್ಕೆ ಅಮೆರಿಕವನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದರು. ಅಷ್ಟೇ ಅಲ್ಲದೆ ತಾನು ರಾಜಕೀಯಕ್ಕಾಗಿ ಅಲ್ಲ, ಕೇವಲ ವಿಜ್ಞಾನಕ್ಕಾಗಿ ಹುಟ್ಟಿದ್ದೇನೆ ಎಂದು ಹೇಳಿದ್ರು. ಇಸ್ರೇಲ್ ಗೂಢಚಾರ ಸಂಸ್ಥೆಯನ್ನು ಮೊಸಾಡ್ ಎಂದು ಕರೆಯುತ್ತಾರೆ. ನಿಮಗೆ ತಿಳಿಯದಿದ್ದರೆ ಹೇಳ್ತೇನೆ, ಮೊಸಾಡ್ ಹೆಸರು ಕೇಳಿದರೇನೆ ದೊಡ್ಡ ದೊಡ್ಡ ಉಗ್ರವಾದಿಗಳು ನಡುಗುತ್ತಾರೆ, ಅವರ ಗಂಟಲು ಒಣಗುತ್ತದೆ. ಅಗತ್ಯವಿದ್ದರೆ ಈ ಸಂಸ್ಥೆ ಒಂಟಿಯಾಗಿಯೇ ಎಷ್ಟೋ ಉಗ್ರವಾದಿ ಸಂಸ್ಥೆಗಳನ್ನು ಕೆಲವು ಗಂಟೆಗಳಲ್ಲೇ ನಾಶ ಮಾಡಬಲ್ಲದು. ಮೊಸಾಡ್ ಅಮೆರಿಕಾದ CIA ನಂತರ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಗೂಢಚಾರ ಸಂಸ್ಥೆ. ಇಸ್ರೇಲ್ ಸರ್ಕಾರ ಇದಕ್ಕೆ ವರ್ಷಕ್ಕೆ $3 ಬಿಲಿಯನ್ ಖರ್ಚು ಮಾಡುತ್ತದೆ. ಮೊಸಾಡ್ ಪ್ರಪಂಚದಾದ್ಯಂತ ಗೂಢಚರ್ಯಾ ಕಾರ್ಯಕಲಾಪಗಳಿಗೆ ಪ್ರಸಿದ್ಧಿ ಪಡೆದಿದೆ. ಅದರ ಏಜೆಂಟ್ಗಳು ಪ್ರಪಂಚದೆಲ್ಲೆಡೆ ಹರಡಿಕೊಂಡಿದ್ದಾರೆ, ವಿಶೇಷವಾಗಿ ಶತ್ರು ದೇಶಗಳಲ್ಲಿ. ಆಯುಧಗಳಿಲ್ಲದೆಯೇ ಯಶಸ್ವಿಯಾಗಿ ಯುದ್ಧ ಮಾಡುವುದರಲ್ಲಿ ಇದು ಪ್ರಸಿದ್ಧಿ. ಈ ಸಂಸ್ಥೆಗೆ ಸುಮಾರು 75 ವರ್ಷಗಳ ಇತಿಹಾಸವಿದೆ. ಅದರ ಮುಖ್ಯ ಕಚೇರಿ ಇಸ್ರೇಲ್ನ ತೆಲ್ ಅವೀವ್ ನಗರದಲ್ಲಿದೆ. ಆಪರೇಷನ್ ರಾತ್ ಆಫ್ ಗಾಡ್ ಎಂಬುದು ಮೊಸಾಡ್ನ ಅತಿ ಭಯಾನಕ ಆಪರೇಷನ್. 1972 ವರ್ಷದಲ್ಲಿ ಜರ್ಮನಿಯ ಮ್ಯೂನಿಕ್ನಲ್ಲಿ ನಡೆದ ಒಲಿಂಪಿಕ್ ಗೇಮ್ಸ್ ಸಮಯದಲ್ಲಿ ಪ್ಯಾಲೆಸ್ಟೈನ್ ಉಗ್ರವಾದಿಗಳು ಆಟಗಾರರ ವೇಷದಲ್ಲಿ ಬಂದು 11 ಮಂದಿ ಇಸ್ರೇಲ್ ಆಟಗಾರರನ್ನು ಕೊಂದರು. ಅದಕ್ಕೆ ಪ್ರತೀಕಾರವಾಗಿ ಮೊಸಾಡ್ ಒಂದೊಂದು ಉಗ್ರವಾದಿಯನ್ನು ಹುಡುಕಿ ಕೊಂದಿತು. ಸ್ನೇಹಿತರೆ, ಇಸ್ರೇಲ್ ಯಾವಾಗಲೂ ತನ್ನ ತಂತ್ರಜ್ಞಾನದ ಮೇಲೆ ಗಮನ ಹರಿಸಿದೆ, ವಿಶೇಷವಾಗಿ ಪ್ಯಾಲೆಸ್ಟೈನ್ ಆಕ್ರಮಣಗಳಿಂದ ರಕ್ಷಣೆಗಾಗಿ. ಅದಕ್ಕೆ ತಂತ್ರಜ್ಞಾನದಲ್ಲಿ ಇತರ ದೇಶಗಳಿಗಿಂತ ತುಂಬಾ ಮುಂದಿದೆ. ಪೆಗಸಸ್ ಸಾಫ್ಟ್ವೇರ್ ಹೆಸರು ನೀವು ಖಂಡಿತ ಕೇಳಿರುತ್ತೀರಿ. ಈ ಹ್ಯಾಕಿಂಗ್ ಸಾಫ್ಟ್ವೇರ್ ಇಸ್ರೇಲ್ನಲ್ಲೇ ತಯಾರಾಗಿದೆ. ಈ ಸಾಫ್ಟ್ವೇರ್ ಮೂಲಕ ಜನರ ಗೂಢಚರ್ಯ ಮಾಡುತ್ತಾರೆ. ಇಸ್ರೇಲ್ ಕಂಪನಿ NSO ಗ್ರೂಪ್ ಇದನ್ನು ಸೃಷ್ಟಿಸಿದೆ. ಇದು ಒಂದು ರೀತಿಯ ಹ್ಯಾಕಿಂಗ್ ಸಾಫ್ಟ್ವೇರ್. ಆದರೆ ಇಸ್ರೇಲ್ ಅತಿ ಮುಖ್ಯ ಸಾಧನಗಳಲ್ಲಿ ಒಂದು ಎಂದು ಪರಿಗಣಿಸುತ್ತಾರೆ. ಇದು ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಿಮಗೆ ತಿಳಿಯದೆಯೇ ಇನ್ಸ್ಟಾಲ್ ಆಗುತ್ತದೆ. ಅಷ್ಟೇ ಅಲ್ಲದೆ ಇಸ್ರೇಲ್ ನೀರಾವರಿ ತಂತ್ರಜ್ಞಾನ ಕೂಡ ತುಂಬಾ ಪ್ರಸಿದ್ಧಿ ಪಡೆದಿದೆ. ಕೃಷಿಗೆ ಈ ತಂತ್ರವನ್ನು ಇಸ್ರೇಲ್ ಕಂಡುಹಿಡಿದಾಗ ಪ್ರಪಂಚ ಆಶ್ಚರ್ಯಪಟ್ಟಿತು. ಇಸ್ರೇಲ್ ಪ್ರಪಂಚದಲ್ಲೇ ಅತಿ ದೊಡ್ಡ ಕೃಷಿ ಉತ್ಪನ್ನ ದೇಶಗಳಲ್ಲಿ ಒಂದು. ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ದೇಶದಲ್ಲಿ ನೀರಿನ ಕೊರತೆ ತುಂಬಾ ಹೆಚ್ಚು, ಆದರೆ ಅದನ್ನು ಮೀರಿ ಅದ್ಭುತ ಕೃಷಿ ಮಾಡುತ್ತಿದ್ದಾರೆ. ಅದಕ್ಕೆ ಇಸ್ರೇಲ್ ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನವನ್ನು ಸೃಷ್ಟಿಸಿತು. ಇದು ನೀರನ್ನು ಸಮರ್ಥವಾಗಿ ಬಳಸಿ ಕೃಷಿ ಮಾಡುತ್ತದೆ. ತಂತ್ರಜ್ಞಾನ ಮತ್ತು ಶಕ್ತಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದ ಇಸ್ರೇಲನ್ನು ಸ್ಟಾರ್ಟ್ಅಪ್ಗಳ ಕೇಂದ್ರ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿ ತುಂಬಾ ದೊಡ್ಡ ಸ್ಟಾರ್ಟ್ಅಪ್ಗಳು ಇಲ್ಲಿಯೇ ಆರಂಭವಾದವು. ಇಲ್ಲಿಯವರೆಗೆ 3,000ಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳು ಇಲ್ಲಿಂದ ಪ್ರಾರಂಭವಾಗಿವೆ. ಇಸ್ರೇಲ್ನಲ್ಲಿ ಸ್ಟಾರ್ಟ್ಅಪ್ಗಳು ಹೈಟೆಕ್ ಕ್ರಾಂತಿಯೊಂದಿಗೆ ಆರಂಭವಾದವು. ಇಸ್ರೇಲನ್ನು ಸ್ಟಾರ್ಟ್ಅಪ್ ನೇಷನ್ ಎಂದು ಕರೆಯುವುದಕ್ಕೆ ಒಂದು ಕಾರಣವೇನೆಂದರೆ ಇಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಜೊತೆಯಾಗಿ ಕೆಲಸ ಮಾಡುತ್ತವೆ. ಇಸ್ರೇಲ್ ತನ್ನ GDPಯಲ್ಲಿ ಸುಮಾರು 4.3% ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೂಡಿಕೆ ಮಾಡುತ್ತದೆ. ಗೂಗಲ್ನಂತಹ ದೊಡ್ಡ ಕಂಪನಿಗಳ ಸಂಶೋಧನಾ ಕೇಂದ್ರಗಳು ಇಸ್ರೇಲ್ನಲ್ಲೇ ಇವೆ. ಇಲ್ಲಿ ಪ್ರತಿ 1400 ಮಂದಿಗೆ ಒಂದು ಸ್ಟಾರ್ಟ್ಅಪ್ ಇದೆ. ಅಂದರೆ 1400 ಜನಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿ ಯಾವುದಾದರೂ ಕಂಪನಿಯ ಮಾಲೀಕನು. ಅದಕ್ಕೆ ಇಸ್ರೇಲ್ನಲ್ಲಿ ಪ್ರತಿ ವ್ಯಕ್ತಿ ಎಲ್ಲಾ ಕ್ಷೇತ್ರಗಳಲ್ಲಿ ತಜ್ಞನಂತೆ ಕಾಣುತ್ತಾನೆ. ಇಂತಹವು ಇತರ ದೇಶಗಳಲ್ಲಿ ತುಂಬಾ ಅಪರೂಪವಾಗಿ ಕಾಣುತ್ತವೆ. ಸ್ನೇಹಿತರೆ, ಇಸ್ರೇಲ್ಗೆ ಸಂಬಂಧಿಸಿದ ಇನ್ನಷ್ಟು ಆಸಕ್ತಿಕರ ಸತ್ಯಗಳನ್ನು ಹೇಳುತ್ತೇನೆ. ಈ ದೇಶ ಪಾಕಿಸ್ತಾನವನ್ನು ಕೂಡ ತನ್ನ ಅತಿದೊಡ್ಡ ಶತ್ರುವೆಂದು ಭಾವಿಸುತ್ತದೆ. ಇಸ್ರೇಲ್ ಪಾಸ್ಪೋರ್ಟ್ನಲ್ಲಿ ಪಾಕಿಸ್ತಾನ ಬಿಟ್ಟು ಎಲ್ಲಾ ದೇಶಗಳಿಗೆ ಇದು ಮಾನ್ಯ ಎಂದು ಬರೆದಿರುತ್ತದೆ. ಅದೇ ರೀತಿ ಪಾಕಿಸ್ತಾನ ಪಾಸ್ಪೋರ್ಟ್ನಲ್ಲಿ ಇಸ್ರೇಲ್ ಬಗ್ಗೆ ಕೂಡ ಹಾಗೆ ಬರೆದಿರುತ್ತದೆ. ಇಸ್ರೇಲ್ನಲ್ಲಿ ಸುಮಾರು 200 ಮ್ಯೂಸಿಯಂಗಳಿವೆ. ಅದಕ್ಕೆ ಇದನ್ನು ಮ್ಯೂಸಿಯಂಗಳ ದೇಶ ಎಂದು ಕರೆಯುತ್ತಾರೆ. ಇಸ್ರೇಲ್ನಲ್ಲಿ ಮಹಿಳೆಯರನ್ನು ಪುರುಷರೊಂದಿಗೆ ಸಮಾನವಾಗಿ ನೋಡುತ್ತಾರೆ. ಸೇನೆಯಲ್ಲಿ ಕೂಡ ಮಹಿಳೆಯರು ಮತ್ತು ಪುರುಷರ ಸಂಖ್ಯೆ ಸಮಾನವಾಗಿರುತ್ತದೆ. ಇಸ್ರೇಲ್ ಬಹುಶಃ ಒಂದೇ ಒಂದು ದೇಶ ಅಲ್ಲಿ ಸೈಕಲ್ ಓಡಿಸಲು ಲೈಸೆನ್ಸ್ ಕಡ್ಡಾಯ. ಶನಿವಾರದ ದಿನ ಮೂಗು ಸ್ವಚ್ಛಗೊಳಿಸಬಾರದು ಮತ್ತು ಯಾರ ಮೂಗನ್ನು ಹಿಡಿಯಬಾರದು. ನೀವು ಶನಿವಾರದ ದಿನ ಕೂದಲು ಕತ್ತರಿಸಿಕೊಂಡರೆ ನಿಮ್ಮನ್ನು ದೇಶದಿಂದ ಹೊರಗೆ ತಳ್ಳುತ್ತಾರೆ. ಇಂಥ ವಿಶೇಷ ನಿಯಮಗಳು ಇಸ್ರೇಲ್ನಲ್ಲೇ ಕಾಣುತ್ತವೆ. ಇಸ್ರೇಲ್ ರುಚಿಕರ ಆಹಾರದಲ್ಲೂ ಮುಂದಿದೆ. ಇತರ ದೇಶಗಳ ಜನರು ಕೂಡ ಇಲ್ಲಿನ ಆಹಾರ ಸಂಸ್ಕೃತಿಯನ್ನು
ತುಂಬಾ ದೊಡ್ಡದೆಂದು ಭಾವಿಸುತ್ತಾರೆ. ಇಲ್ಲಿನ ಆಹಾರಗಳ ಮೇಲೆ ನೆರೆಯ ಅರಬ್ ಮತ್ತು ಆಫ್ರಿಕಾ ದೇಶಗಳು ಹಾಗೂ ಮಧ್ಯಧರಾ ದೇಶಗಳ ಪ್ರಭಾವ ಹೆಚ್ಚು. ಯಹೂದಿ ಧರ್ಮದವರು ಇಲ್ಲಿ ಸ್ಥಿರಪಡುತ್ತಿದ್ದಂತೆ ಆಹಾರ ಸಂಸ್ಕೃತಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಇಲ್ಲಿ ನಿಮಗೆ ಎಷ್ಟೋ ಡಿಶ್ಗಳು ಸಿಗುತ್ತವೆ. ಅವು ನೋಡಲು ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿ ಕಾಣುತ್ತವೆ. ಅಷ್ಟೇ ಅಲ್ಲದೆ ಇಲ್ಲಿನ ಜನರು ಆಹಾರದಲ್ಲಿ ಮಸಾಲೆಗಳು ಮತ್ತು ತೀಕ್ಷ್ಣ ಚಟ್ನಿಗಳನ್ನು ಹೆಚ್ಚು ಬಳಸುತ್ತಾರೆ. ಶಕ್ಷುಕಾ ಎಂಬುದು ಇಸ್ರೇಲ್ನಲ್ಲಿ ಅತಿ ಪ್ರಸಿದ್ಧ ಡಿಶ್ಗಳಲ್ಲಿ ಒಂದು. ಇದನ್ನು ಟೊಮ್ಯಾಟೊ ಚಟ್ನಿಯಲ್ಲಿ ಮೊಟ್ಟೆಗಳನ್ನು ಹಾಕಿ ತಯಾರಿಸುತ್ತಾರೆ. ಇಡೀ ಇಸ್ರೇಲ್ ಜನರು ಈ ಡಿಶ್ ಅನ್ನು ಇಷ್ಟಪಡುತ್ತಾರೆ. ನೀವು ಶಾಕಾಹಾರಿಗಳಾಗಿದ್ದರೆ ಇಸ್ರೇಲ್ನಲ್ಲಿ ಫಲಾಫಲ್ ಎಂಬ ಡಿಶ್ ಅನ್ನು ಪ್ರಯತ್ನಿಸಬಹುದು. ಇದು ಬೆಳಗಿನ ಊಟದಲ್ಲಿ ತುಂಬಾ ಪ್ರಸಿದ್ಧಿ. ಇದು ಪಿಜ್ಜಾ ಹಾಗೆ ಕಾಣುತ್ತದೆ. ಈ ಡಿಶ್ ಅನ್ನು ಶಾಕಾಹಾರ ಮತ್ತು ಮಾಂಸಾಹಾರ ಎರಡು ರೀತಿಯಲ್ಲಿ ತಯಾರಿಸುತ್ತಾರೆ. ಇನ್ನು ನಿಮಗೆ ಹೇಳುವುದೇನೆಂದರೆ ಇಸ್ರೇಲ್ಗೆ ಹೇಗೆ ಹೋಗಬೇಕು. ನೀವು ಈ ದೇಶಕ್ಕೆ ಪ್ರಯಾಣ ಯೋಜಿಸುತ್ತಿದ್ದರೆ ಎಷ್ಟು ಖರ್ಚಾಗುತ್ತದೆ ಎಂದು ಹೇಳುತ್ತೇನೆ. ಇಸ್ರೇಲ್ ತಲುಪಲು ಅತಿ ಉತ್ತಮ ಮಾರ್ಗ ನಿಮ್ಮ ಹತ್ತಿರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರ ವಿಮಾನ ಹಿಡಿಯುವುದು. ಇಸ್ರೇಲ್ನ ಮುಖ್ಯ ವಿಮಾನ ನಿಲ್ದಾಣ ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ತೆಲ್ ಅವೀವ್ ಹತ್ತಿರದಲ್ಲಿದೆ ಮತ್ತು ಜೆರುಸಲೇಂನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಇಸ್ರೇಲ್ಗೆ ವೀಸಾ ಅಗತ್ಯ. ನೀವು ಮಾನ್ಯ ಪಾಸ್ಪೋರ್ಟ್ ಮತ್ತು ಎಲ್ಲ ಕಾನೂನುಬದ್ಧ ದಾಖಲೆಗಳನ್ನು ಹೊಂದಿದ್ದರೆ ವೀಸಾ ಸುಲಭವಾಗಿ ಸಿಗುತ್ತದೆ. ನ್ಯೂ ಇಸ್ರೇಲಿ ಶೆಕೆಲ್ ಎಂಬುದು ಈ ದೇಶದ ಕರೆನ್ಸಿ. ನೀವು ಈ ದೇಶದಲ್ಲಿ ಸಂಚರಿಸಬೇಕೆಂದರೆ 1 ವಾರಕ್ಕೆ ಸುಮಾರು $1000 ಖರ್ಚಾಗುತ್ತವೆ. ಆದರೆ ಆ ಖರ್ಚಿನೊಂದಿಗೆ ನಿಮ್ಮ ಇಸ್ರೇಲ್ ಪ್ರಯಾಣ ಅದ್ಭುತವಾಗಿ ಸಾಗುತ್ತದೆ. ಸ್ನೇಹಿತರೆ, ಇದು ಇಸ್ರೇಲ್ ದೇಶ. ಇದಕ್ಕೆ ಯಾರು ಸುಲಭವಾಗಿ ಸರಿಹೊಂದಲು ಸಾಧ್ಯವಿಲ್ಲ. ನಿಮಗೇನನ್ನಿಸುತ್ತದೆ? ಎಲ್ಲಾ ಕ್ಷೇತ್ರಗಳಲ್ಲಿ ಇಸ್ರೇಲ್ಗೆ ಟಕ್ಕರ್ ಕೊಡುವ ದೇಶ ಯಾವುದು? ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಬರೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಹೀಗೆ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್. ಜಾಗ್ರತೆಯಿಂದಿರಿ.